ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿ ದೊಡ್ಡಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷರ ಸ್ಥಾನಕ್ಕೆ ಡಿ.ಬಿ. ಶ್ರೀನಿವಾಸಪ್ಪ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಪ್ಪ ನಾಮಪತ್ರ ಸಲ್ಲಿಸಿದರು. ಇನ್ನು ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರಾಗಿ ಟಿ.ಬಿ. ಶ್ರೀನಿವಾಸಪ್ಪ ಮತ್ತು ಉಪಾಧ್ಯಕ್ಷರಾಗಿ ತಲಾರಿ ರಾಮಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ನರಸಿಂಹಪ್ಪ ಘೋಷಣೆ ಮಾಡಿದರು. ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 28/1/24ರಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಗಿ ಅಧ್ಯಕ್ಷರಾಗಿ ಶ್ರೀನಿವಾಸಪ್ಪ, ಉಪಾಧ್ಯಕ್ಷರಾಗಿ ರಾಮಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ತಿಳಿಸುತ್ತೇನೆ. ಯಾರನ್ನು ಬೇರೆಯವರು ಹಾಕಿಲ್ಲ? ಇಲ್ಲ, ಯಾವುದೇ ನಾಮಪತ್ರ ಸಲ್ಲಿಕೆ ಆಗಲಿಲ್ಲ. ಈ ದಿನ ನಮ್ಮ ಗ್ರಾಮದಲ್ಲಿ ಒಂದು ಸಂಭ್ರಮದ ಚುನಾವಣೆ ಅಂತ ಹೇಳ್ತೀನಿ ನಾನು. ಕಾರಣ ಏನಂದರೆ, ಇದುವರೆಗೂ ಚುನಾವಣೆ ಇಲ್ಲದೇ ಸ್ಥಾಪನೆ ಆದಾಗಿನಿಂದ ಇಲ್ಲಿ ಯಾವುದೇ ಚುನಾವಣೆ ನಡೆಸದೆ ಎಲ್ಲರೂ ಅವರಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಈ ಒಂದು ಸಂಘವನ್ನು ನಮ್ಮ ಹಿಂದಿನ ಆಡಳಿತ ಮಂಡಳಿಗಳು ಯಾರೇ ಬರಲಿ ಬಂದಿರಲಿ, ಆಡಳಿತ ಮಂಡಳಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೆಲವು ಸಮಸ್ಯೆಗಳಲ್ಲಿ ರಾಜಿ ಆಗದೆ ಯಾವುದೇ ಬಂದರೂ ನಾವು ಹಾಲು ಉತ್ಪಾದನೆಯಲ್ಲಿ ಗುಣಮಟ್ಟದಲ್ಲಿ ರಾಜಿ ಆಗದೆ ಈ ಒಂದು ಸಂಘವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಈಗ ನಾನು ಹಿರಿಯ, ಈಗ ನನಗಿಂತೂ ಕಿರಿಯರು ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ಈ ಒಂದು ನಮ್ಮ ನಡಾವಳಿ ನಡ್ಕೊಂಡು ಬಂದಿದ್ದೀವೋ ಆ ನಡೆ ನುಡಿ ಎರಡನ್ನು ನಿಭಾಯಿಸ್ಕೊಂಡು ಬರಬೇಕೆಂದು ಆಶಿಸ್ತೇನೆ. ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ರಾಮಪ್ಪ ಆಯ್ಕೆಯಾಗಿದ್ದಾರೆ. ಅವರು ನನ್ನ ಜೊತೆ ಸಮಕಾಲೀನರು. ಅವರು ಸಹ ಸುಮಾರು ವರ್ಷಗಳಿಂದ ಈ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಮಾತನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಕಾರಣ ಏನು ಅಂದರೆ, 14 ವರ್ಷ ಈ ಗ್ರಾಮದ ಹಾಲು ಉತ್ಪಾದಕರ ಹತ್ರ 100 ಗ್ರಾಮ್ ಹಾಲನ್ನು ಪಡೆದಿರುವುದಿಲ್ಲ. ನಾವು ಪಡೆಯದೇನೆ 12ನೇ ವರ್ಷಕ್ಕೆ 12 ಲಕ್ಷ ರೂಪಾಯಿ ಕಟ್ಟಡವನ್ನು ಕಟ್ಟಿ ಈ ಗ್ರಾಮಕ್ಕೆ ಅರ್ಪಣೆ ಮಾಡಿದ್ದೀವಿ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಆಡಳಿತ ಮಂಡಳಿ. ಆಮೇಲೆ 14 ವರ್ಷ ಆದಮೇಲೆ ನಾವು 100 ಗ್ರಾಮ್ ಹಾಲು ತಗೊಳ್ತಾ ಇದ್ದೀವಿ. ಇಂಥ ಒಂದು ಸಂಘ ನಾನು ನನ್ನ ಬೆನ್ನು ತಟ್ಕೊಳ್ಳೋಕ್ಕಾಗೋದಿಲ್ಲ. ಆದರೂ ಇಡೀ ರಾಜ್ಯದಲ್ಲೇ ಎಲ್ಲೂ 100 ಗ್ರಾಮ್ ಹಾಲು ಹಿಡಿಯದೆ ನಡೆಸಿರೋ ಸಂಘ ಅಂದರೆ ನಮ್ಮದು. ಆ ರೀತಿ ಈಗಿನ ಈ ಆಡಳಿತ ಮಂಡಳಿಯಲ್ಲಿ ನಾನೇ ಇದ್ದೀನಿ, ಆದರೂ ಅಧ್ಯಕ್ಷರು ಹೊಸದಾಗಿ ಹಾಕಿದ್ದಾರೆ. ಈ ಆಡಳಿತ ಮಂಡಳಿಯನ್ನು ಅದೇ ಥರ ನಡೆಸ್ಕೊಂಡು ಬರ್ತೀವಿ. ಇದರಲ್ಲಿ ಯಾವುದೇ ಹಾಲು ಉತ್ಪಾದನೆಯಲ್ಲಿ ಮಾತ್ರ ರಾಜಿ ಇಲ್ಲ. ನಮ್ಮ ಸಿಬ್ಬಂದಿನೂ ಅಷ್ಟೇ, ನಮ್ಮ ನಿರ್ದೇಶಕರು ಅಷ್ಟೇ. ಎಲ್ಲರದ್ದು ಒಂದೇ ಮಾತು, ಒಂದೇ ಇದ್ರ ಮೇಲೆ 20 ವರ್ಷ ನಡ್ಕೊಂಡು ಬಂದಿದ್ದೀವಿ. ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ನಾವು ಈಗ ಪಕ್ಕದಲ್ಲಿ ಮಿಲ್ಕಿ ಮಿಷನ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ನಮಗೆ ಈಗಿನ ಇರತಕ್ಕಂಥ ನಿರ್ದೇಶಕರು ಒಂದು ಭರವಸೆ ಕೊಟ್ಟಿದ್ದರು. ಮುಂದೆ ನೋಡೋಣ, BMC ಮಾಡಬೇಕು ಅಂತ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಆಡಳಿತ ಮಂಡಳಿ ಭಾಳ ಆತುರದಿಂದ ಇದ್ದಾರೆ. ಕಾರಣ ಏನು ಅಂದರೆ, ಈ ಹಾಲು ಬೇರೆ ಕಡೆ ಕಳಿಸೋದು ನಮಗೆ ಇಷ್ಟ ಇಲ್ಲ, ಇಲ್ಲೇ ಮಾಡಬೇಕು ಅಂತಿದ್ದಾರೆ. ನಮ್ಮ ಹತ್ರ ಹಾಲು ಕಾರಣ ಗುಣಮಟ್ಟ ಆ ಥರ ಬೆಳೆಸ್ಕೊಂಡು ಹೋಗಿದ್ವಿ. ಮುಂದಿನ ಸಲ ಬೆಳೆಸ್ಕೊಂಡು ಹೋಗ್ತೀವಿ. ಈ ಗ್ರಾಮದ ನನ್ನೊಂದು 20 ವರ್ಷ ಅಧ್ಯಕ್ಷನಾಗಿ ಇರಲು ಈ ಗ್ರಾಮದ ಮುಖಂಡರು, ಜನತೆ ಮತ್ತು ಉತ್ಪಾದಕರು, ಮುಖ್ಯವಾಗಿ ಉತ್ಪಾದಕರು ಎಲ್ಲರಿಗೂ ನಾನಿವತ್ತು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ.